ಸೊ ಸ್ಟಾರ್ಟಿಂಗಲ್ಲೇ ಒಂದು ವಿಷಯ ಕ್ಲಿಯರ್ ಮಾಡೋಣ. ಈ ರೆಡ್ಮಿ ಟರ್ಬೋ 5G ಸ್ಮಾರ್ಟ್ಫೋನ ರೂಪಾಯಿ 38,000 ಕೊಟ್ಟು ನಾನೇ ಪರ್ಚೇಸ್ ಮಾಡಿದ್ದೀನಿ ಆಯಿತಾ. ಇವನ್ ಲಾಸ್ಟ್ 4-5 ಡೇಸಿಂದ ಟೆಸ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲ ಈ ಫೋನ್ ಬಗ್ಗೆ ಸ್ಟೇಟ್ ಫಾರ್ಡ್ ಆಗಿ ನಾನು ಪ್ರಾಮಾಣಿಕ ಅನಿಸಿಕೆಗಳನ್ನ ತಿಳಿಸಿದ್ದೀನಿ. ಮತ್ತೊಂದು ವಿಷಯ ಕ್ಲಿಯರ್ ಆಗಬೇಕಪ್ಪ ಅಂದರೆ ಈ ರೆಡ್ಮಿ ಟರ್ಬೋ 5G ಫೋನ್ ನಮ್ಮ ಚಾನಲಲ್ಲಿ ಆಫ್ಟರ್ ರೆಡ್ಮಿ ಫೋನ್ಸ್ ಅಂದರೆ ಒಂದು 9 ತಿಂಗಳಾದಮೇಲೆ ಇದೇ ಫಸ್ಟ್ ಟೈಮ್ ನಾವು ರೆಡ್ಮಿ ಫೋನ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಮುಂಚೆ ಎಲ್ಲ ಒಂದೊಂದು ತಿಂಗಳಿಗೆ 2 ಫೋನ್ಸ್ಗಳನ್ನ ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ರ್ಯಾಂಡ್ಸ್ಗಳನ್ನ ಲೈಕ್ ಬುಟ್ಟಿಗೆ ಹಾಕೋತಿದ್ರು. ಕಾಂಪಿಟೇಷನ್ ಚೆನ್ನಾಗಿರ್ತಿತ್ತು, ಬೆಂಕಿ ಆಗಿರ್ತಿತ್ತು. ಬಟ್ ರೆಡ್ಮಿಯವರು ಕಣ್ಮರೆ ಆಗ್ತಿದ್ರು. ಅಂಥದ್ರಲ್ಲಿ ಮತ್ತೊಂದು ಬೆಸ್ಟ್ ಮತ್ತು ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಆನ್ ಪೇಪರ್ ಇರುವಂಥ ಈ ರೆಡ್ಮಿ ಟರ್ಬೋ 5G ಫೋನ್ನ ಲಾಂಚ್ ಮಾಡಿದ್ದಾರೆ. ಬಟ್ 40,000 ರೂಪಾಯಿನಲ್ಲಿ ನಾನು ಸ್ಟಿಲ್ ಒಂದು ಈ ಎಲ್ಲ ಬ್ರ್ಯಾಂಡ್ಸ್ಗಳು ಪ್ರೈಸ್ಗಳನ್ನ ಹೈಪ್ ಮಾಡೋರ ಮಧ್ಯದಲ್ಲಿ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ನೋಡ್ತಿರೋಂಥ ಫೋನ್ ಅಂದರೆ ಇದು ರೆಡ್ಮಿ ಟರ್ಬೋ 5G ಮಾತ್ರ ಆಯಿತಾ. ಇದನ್ನ ಬಿಟ್ಟರೆ ನಿಮ್ಗೆ OnePlus 13 ಕೂಡ ಅಂಡರ್ 40K ಬಜೆಟಲ್ಲಿ ಒಂದು ಬೆಂಕಿ ಆಪ್ಷನ್ ಆಗ್ತಿದೆ. ಸೊ ಇವೆರಡರ ಮಧ್ಯದಲ್ಲಿ ನೀವು ಯಾವ ರೆಡ್ಮಿ ಟರ್ಬೋ 5ನ ತೊಗೋಬೇಕಾ ಅಥವಾ OnePlus 13 ತೊಗೊಳ್ಬೇಕಾ, ಚಿಕ್ಕ ಪುಟ್ಟ ಕಂಪ್ಯಾರಿಸನ್ನೊಂದಿಗೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ಈ ಫೋನ್ ಬಗ್ಗೆ ತಿಳಿಸೋಕ್ಕೆ ಹಾಜರಾಗಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ. ಆನೆಸ್ಟ್ ಇನ್ ಡೆಪ್ತ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು ನೀವು. ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬೋದು. ಅದೇ ವೈಟ್ ಮತ್ತು ಗ್ರೇ ಕಲರ್ ಆಪ್ಷನ್ ಕೊಡ್ತಿದ್ದಾರೆ. ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರಿಯೊಂದಿಗೆ ನಿಮಗೆ 100 ವ್ಯಾಟ್ನ ಪವರ್ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಈ ಪ್ರೈಸ್ನಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು 60, 70, 80 ವ್ಯಾಟ್ ಕೊಡ್ತಿದ್ದಾರೆ, 90 ವ್ಯಾಟ್ ಕೊಡ್ತಿದ್ದಾರೆ. ಬಟ್ 100 ವ್ಯಾಟ್ ರೆಡ್ಮಿನವ್ರು ಮಾತ್ರ ಕೊಟ್ಟಿದ್ದಾರೆ. ಮುಂಚೆ ಕೂಡ 120 ವ್ಯಾಟ್ನ ಬೇರೆ ಬೇರೆ ಈ ಫೋನ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಇದೊಂದು ನನಗೆ ಒಳ್ಳೆ ವಿಚಾರ ಅಂತ ಅನಿಸ್ತು. ಮತ್ತು ಈ ಫೋನಲ್ಲಿ ಬ್ಯಾಟ್ರಿ ಕೂಡ ದೊಡ್ಡದಾಗಿದೆ, ಹೀಗಾಗಿ ದೊಡ್ಡ ಅಡಾಪ್ಟರ್ ಕೂಡ ಬೇಕೇ ಬೇಕು. ಹಾಗಾದರೆ ಫಸ್ಟ್ ಲುಕ್ಕಲ್ಲಿ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಲಾಸ್ಟ್ 4-5 ಡೇಸಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂತ ಕೇಳಿದ್ರೆ ನೋಡಿ, ಈ ಫೋನು ತುಂಬ ಕಾಂಪ್ಯಾಕ್ಟ್ ಡಿಸೈನ್ ಮತ್ತು ಗೇಮರ್ಸ್ಗೆ ಪರ್ಫಾರ್ಮೆನ್ಸ್ಗೆ ಅಂತೇಳಿ ಇದನ್ನು ಟಾರ್ಗೆಟ್ ಮಾಡ್ತಾರೆ. ಸೊ ಫಸ್ಟ್ ಲುಕ್ಕಲ್ಲಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡಲ್ಲಿ ಆರಾಮಾಗಿ ಇದನ್ನು ಕಂಫರ್ಟಬಲ್ ಆಗಿ ಹೋಲ್ಡ್ ಮಾಡ್ಕೋಬಲ್ಲೆ. ವ್ಯಾಲ್ಯೂಮ್ ರಾಕರ್ ಕೀಸ್ ಆಗಿರಲಿ, ಲಾಕ್ ಕೀಸ್ ಆಗಿರಲಿ ನಾನು ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬೋದು. ಮತ್ತು ಕಂಪ್ಲೀಟ್ಲಿ ಸೈಡ್ ಎಡ್ಜಸ್ ಎಲ್ಲ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ, ತುಂಬ ಸ್ಟ್ರಾಂಗ್ ಇದೆ ಮತ್ತು ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಅಂಡರ್ 40K ಬಜೆಟಲ್ಲಿ ಬಿಲ್ಡ್ ಸಖತ್ತಾಗಿದೆ, ಪ್ರೀಮಿಯಂ ಕೂಡ ಅನಿಸಿದೆ. ಬಾಕಿ ಬ್ಯಾಕ್ ಪನಲ್ಲಿ ಕೂಡ ನಿಮಗೆ ಗ್ಲಾಸು ಪ್ಲಾಸ್ಟಿಕ್ ಫೀಲ್ ಥರ ಈ ರೀತಿ ಕೊಟ್ಟವ್ರೆ. ಬಟ್ ಇದ್ರೊಳಗಡೆ 7,000 ಸಮಥಿಂಗ್ ಏನೋ 7,500 mAh ಬ್ಯಾಟ್ರಿ ಅಂತಿದ್ರು ಕೂಡ ಈ ಬ್ಯಾಕ್ ಪ್ಯಾನಲ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಲೈಕ್ ಏನೋ ಬ್ಯಾಟ್ರಿ ಹಳೆ ಫೋನ್ಸ್ಗಳು ಇರ್ತಿತ್ತು, ಕೀಪ್ಯಾಡ್ ಫೋನ್ಸ್ಗಳು, ಅದನ್ನೆಲ್ಲ ಒತ್ತದಾಗ ಫೀಲ್ ಇದೆ. ಸೊ ಇದು ಸ್ವಲ್ಪ ನನಗೆ ಅನ್ಕಂಫರ್ಟೇಬಲ್ ಅಂತ ಫೀಲ್ ಅನಿಸ್ತು. ಇಲ್ಲಿ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಬಾಕಿ ಹಿಂದಿನ ಭಾಗ 2 ಕ್ಯಾಮ್ರಾ ಸೆನ್ಸರ್ ಕೊಡ್ತಿದ್ದಾರೆ. ಬಾಟಮಲ್ಲಿ ಸ್ಪೀಕರು, C-ಪೋರ್ಟು, ಹೈಬ್ರಿಡ್ ಸಿಮ್ ಸೋಟೊಂದಿಗೆ ಇಲ್ಲಿ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀ ಎಲ್ಲ ಸಿಗ್ತದೆ. ಮೇಲಿನ ಭಾಗ ಐಆರ್ ಬ್ಲಾಸ್ಟರ್ ಇದೆ, ಇದನ್ನು ರಿಮೋಟ್ ಕಂಟ್ರೋಲ್ ಥರನೂ ಯೂಸ್ ಮಾಡ್ಕೋಬಹುದು. ಇನ್ನು ಡ್ಯೂರಬಿಲಿಟಿ ಕೂಡ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಈ ಫೋನ್ಗೆ IP68, 69 ಮತ್ತು 69K ಲೇಟೆಸ್ಟ್ ಎಲ್ಲ ಈ IP ರೇಟಿಂಗ್ಸ್ಗಳನ್ನ ಕೊಡ್ತಿದ್ದಾರೆ. ಹೀಗಾಗಿ ಈ ಫೋನ್ ಡ್ಯೂರಬಿಲಿಟಿ ಬಗ್ಗೆ ನಿಮ್ಗೆ ಯಾವುದೇ ಜಾಸ್ತಿ ಕಾಳಜಿ ವಹಿಸೋ ಅವಶ್ಯಕತೆ ಇಲ್ಲ. ಫೋನ್ ತುಂಬ ಡ್ಯೂರಬಲ್ ಕೂಡ ಇದೆ. ಸೊ ಓವರಾಲ್ ನಾನು ಕೊಡ್ತಿರುವಂಥ 38,000 ರೂಪಾಯಿಗೆ ನನಗೊಂದು ಒಳ್ಳೆ ಡಿಸೈನು, ಕಾಂಪ್ಯಾಕ್ಟ್ ಸೈಜು ಎಲ್ಲ ನನಗೆ ಬೇಕಾಗಿರುವಂಥ ಎಲ್ಲ ಆಪ್ಷನ್ಸ್ಗಳಿದೆ. ಸೊ ಹೀಗಾಗಿ ಡಿಸೈನಲ್ಲಿ ನನಗೆ ಓಕೆ ಬೆಸ್ಟ್ ಅನ್ನಿಸ್ತು. ನೆಕ್ಸ್ಟ್ ಯಾವಾಗ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ. ಈ ಸ್ಕ್ರೀನ್ ನೋಡ್ಕೋಬೋದು. 6.59 ಇಂಚಸ್ ಇರುವಂಥ ಫುಲ್ HD+ AMOLED 1.5K ರೆಸಲ್ಯೂಷನ್ ಇರುವಂಥ 120 Hz 12 ಬೀಟ್ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. ಸ್ಟ್ರೆಸ್ ಮೀ ನನಗೆ ತುಂಬ ಬಂದ ತಕ್ಷಣ ವಿಡಿಯೋಸ್ಗಳು, ಮೂವೀಸ್ಗಳಾಗಿರಲಿ, ಎವನ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು ನಾವು ಇದರಲ್ಲಿ ಎಲ್ಲವನ್ನ ಟೆಸ್ಟ್ ಮಾಡಿದ್ವಿ. ನಾನು ಮತ್ತು ನಮ್ಮ ಟೀಮ್ ಕೂಡಿ ಸೇರಿ ಇದನ್ನು ಟೆಸ್ಟ್ ಮಾಡಿದ್ವಿ. ಸೊ ಇದಿರುವಂಥ ಡಿಸ್ಪ್ಲೇ ನಿಮ್ಗೆ ತುಂಬ ಕಾಂಪ್ಯಾಕ್ಟ್ ಸೈಜ್ ಇದೆ ಅಂದರೆ ಇಲ್ಲಿ ಸೈಜ್ ಕೂಡ ನಿಮಗೆ ಚಿಕ್ಕದಾಗಿ ಬರುತ್ತೆ. ಇದೇ ನಾವು ಈ OnePlus 13R ಜೊತೆ ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡ ಡಿಸ್ಪ್ಲೇನೂ ಸಿಗುತ್ತೆ. ಬ್ರೈಟ್ನೆಸ್ಸು ಇದಕ್ಕಿಂತ ಚೆನ್ನಾಗಿರುವಂಥ ಬ್ರೈಟ್ನೆಸ್ ಮತ್ತು ಅಲ್ಲಿ ಕೂಡ AMOLED ಡಿಸ್ಪ್ಲೇನೇ ಸಿಗುತ್ತೆ. ಆದರೆ ಈ ರೆಡ್ಮಿ ಟರ್ಬೋ 5G ಫೋನಲ್ಲಿ ನಿಮಗೆ ಫ್ಲಾಟ್ ಡಿಸ್ಪ್ಲೇ ಇರೋದ್ರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸು, ವೀವಿಂಗ್ ಆ್ಯಂಗಲ್ಸು, ಈ ವಿಡಿಯೋಸ್ಗಳು ನೋಡಬೇಕಾದ್ರೆ ನಿಮಗೆ ಇಲ್ಲಿ ಏನೋ ತೊಂದರೆ ಆಗಲ್ಲ. ಮತ್ತು ನೀವು ಯೂಟ್ಯೂಬಲ್ಲಿ 4K HDR ವಿಡಿಯೋಸ್ ನೋಡ್ಕೋಬೋದು. ಇಲ್ಲಿ ಯಾವುದೇ ಇಶ್ಯೂ ಇಲ್ಲದೆ, ಲ್ಯಾಗ್ ಇಲ್ಲದೆ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಇದು 12 ಬೀಟ್ ಡಿಸ್ಪ್ಲೇ ಇದರಿಂದ ನಿಮಗೆ ಕಲರ್ಸು, ಆ್ಯಕ್ಯುರೇಸಿ, ವೀವಿಂಗ್ ಆ್ಯಂಗಲ್ಸ್ಗಳು ಇದೆಲ್ಲ ತುಂಬ ಸ್ಮಾರ್ಟ್ಲಿ ಮತ್ತು ಪ್ಯೂರ್ ಆಗಿ ಕಾಣಿಸುತ್ತೆ. ಔಟ್ಡೋರ್ ವಿಸಿಬಿಲಿಟಿನಲ್ಲಿ ನಿಮಗೆ ಇದರಲ್ಲಿ 3.5 ಪೀಕ್ ಬ್ರೈಟ್ನೆಸ್ ಇದೆ. ಮತ್ತು ಇದು ಜಾಸ್ತಿ HDR ಕಂಟೆಂಟ್ ನೋಡಬೇಕಾದ್ರೆ ಈ ವಿಸಿಬಿಲಿಟಿ, ಕಲರ್ಸ್ಗಳು ಎಲ್ಲ ಸಿಗತ್ತೆ ನಿಮಗೆ. ಬಾಕಿ ಔಟ್ಡೋರಲ್ಲಿ ಕೂಡ ಯಾವುದೇ ಕಂಜ್ಯೂಸ್ ಇಲ್ಲ ಆಯಿತಾ. ನೀವು ರೆಗ್ಯುಲರ್ ಯೂಸೇಜಲ್ಲಿ ಒಂದು ಬ್ರೈಟರ್ ಡಿಸ್ಪ್ಲೇ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದಕ್ಕಿಂತ ಬ್ರೈಟರ್ ನಿಮಗೆ OnePlus 13R ಅಲ್ಲಿ ಸಿಗುತ್ತೆ. ಇನ್ನು ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಲೈಕ್ ಒಂದೇ ಹ್ಯಾಂಡಲ್ಲಿ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ರೀತಿ ಕ್ವಿಕ್ಲಿ ಅನ್ಲಾಕ್ ಮಾಡ್ಕೋಬೋದು. ಸೊ ಇಲ್ಲಿ 2ನೇ ಹ್ಯಾಂಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಕಾಂಪ್ಯಾಕ್ಟ್ ಇರೋದ್ರಿಂದ ಇದೊಂದು ಒಳ್ಳೆಯ ವಿಚಾರ. ಆದರೆ ನನಗೆ ಇಲ್ಲಿ ಸ್ಪೀಕರ್ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಗುರು. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ನಿಮಗೆ ಲೈವ್ ಸೌಂಡ್ ತೋರಿಸ್ತಿದ್ದೀನಿ ನಾನು.
ಆನೆಸ್ಟ್ಲಿ ಇಲ್ಲಿ ಸ್ಪೀಕರ್ ಕ್ವಾಲಿಟಿ ಇನ್ನೂ ಇವರು ಇಂಪ್ರೂವ್ ಮಾಡಬೇಕಾಗಿತ್ತು ಆಯಿತಾ. ಸೊ ನಾನು ಕೊಡ್ತಿರೋಂಥ 40,000 ರೂಪಾಯಿಗೆ ಸ್ಪೀಕರ್ ಇಲ್ಲಿ 15-20,000 ರೂಪಾಯಿ ಫೋನ್ಸಲ್ಲೂ ಇದಕ್ಕಿಂತ ಬೆಟರ್ ಸಿಗತ್ತಪ್ಪ. ಆ ಕ್ಲಾರಿಟಿ ನನಗೆ ಕಾಣಿಸ್ಲಿಲ್ಲ ಇಲ್ಲಿ. ಆದರೆ ಯಾವಾಗ ಈ ಫೋನಿಂದ ಪರ್ಫಾರ್ಮೆನ್ಸ್ ಬರ್ತೀವಿ, ಈ ಫೋನಿಂದ ಮೇನ್ ಪಾರ್ಟ್ ಇದೆ ಗುರು. ಇದರಲ್ಲಿ ಡೈಮೆನ್ಸಿಟಿ 8500 ಅಲ್ಟ್ರಾ ಚಿಪ್ಸೆಟನ್ನು ಕೊಡ್ತಿದ್ದಾರೆ. ಸೊ ಈ ಬಜೆಟಲ್ಲಿ ಇದೊಂದು ಒಳ್ಳೆ ಚಿಪ್ಸೆಟ್ ಒಂದಿಗೆ ಒಂದು ಒಳ್ಳೆ ಗೇಮಿಂಗ್ ಫೋನ್ ಅಂತ ಕೂಡ ನಾನು ಸ್ಟಾರ್ಟಿಂಗಲ್ಲೇ ಕರಿಬಲ್ಲ ಆಯ್ತಾ. ಅದನ್ನೆಲ್ಲ ನಾವು BGMI 120 ಫೇಸ್ ಎಲ್ಲ ಸಪೋರ್ಟ್ ಆಗುತ್ತೆ, ಹೈ ಸೆಟ್ಟಿಂಗ್ಸ್ ಎಲ್ಲ ಆಟಾಡ್ಕೋಬೋದು, ಯಾವುದೇ ಹೀಟು ರೆಗ್ಯುಲರ್ ರೀತಿ ನಿಮ್ಗೆ ಏನು ಇಶ್ಯೂ ಇಲ್ಲ. ಸ್ಪೆಷಲಿ ಇದನ್ನು ರೆಡ್ಮಿ ಗೇಮಿಂಗ್ ಸಲುವಾಗಿ ಏನು ಮಾಡಿದಪ್ಪ ಅಂತ ಬಿಟ್ಟು ಇಲ್ಲಿ ನಿಮಗೆ ಎಲ್ಲ ಆ ಒಂದು ಫೀಚರ್ಸ್ನ ಕೊಡ್ತಿದ್ದಾರೆ. ಸೊ ಇದು ಕಾಂಪ್ಯಾಕ್ಟ್ ಡಿವೈಸ್ ಜೊತೆಗೆ ಫ್ಲಾಟ್ ಡಿಸ್ಪ್ಲೇ ಇದೆ, ಒಳ್ಳೆ ಟಚ್ ಸ್ಯಾಂಪ್ಲಿಂಗ್ ರೇಟ್ಸ್ನ ಕೂಡ ಕೊಡ್ತಿದ್ದಾರೆ ಮತ್ತು ಒಳ್ಳೆ ಚಿಪ್ಸೆಟ್ ಒಂದಿಗೆ ನಿಮಗೆ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ನಾವು ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ, ಜಸ್ಟ್ ಇಲ್ಲಿ 20 ಲಕ್ಷ ಬಂತು. ಇಲ್ಲ ಸ್ವಲ್ಪ ನಾವು ಶಾಕ್ ಆದ್ವಿ ಆಯಿತಾ. ಬೇರೆ ಬೇರೆ ಇದೇ ಚಿಪ್ಸೆಟ್ ಒಳಗೂ ಅಂತ ಇವ್ರದೇ ಆದ ಪೋಕೋ X8 Pro ಎಲ್ಲ ಸೇಮ್ ಇದೇ ಚಿಪ್ಸೆಟ್ ಇದೆ, ಅದರಲ್ಲಿ ಅದರ 21-22 ಲಕ್ಷ ಅಂತ ಸ್ಕೋರ್ ಬರುತ್ತೆ. ಬಟ್ ಇಲ್ಲಿ ರ್ಯಾಂಕಿಂಗ್ ವೈಸ್ ಸ್ವಲ್ಪ ನಮಗೆ ಕಮ್ಮಿ ಅನಿಸ್ತು. ಬಟ್ ಬಾಕಿ CPU ಥ್ರಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ, ಅಲ್ಲಿ ಕೂಡ ಒಳ್ಳೆ ಥ್ರಾಟಲ್ ಆಗಿರೋದನ್ನ ಕಂಡಿದ್ವಿ. ಇದು ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಬಂದ್ವಿ ಅಂತಂದರೆ ಸರ್ಪ್ರೈಸಿಂಗಲಿ ನಾನು 9 ತಿಂಗಳ ನಂತರ ನಾನು ಈ ರೆಡ್ಮಿ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತಾ. ಇದರಲ್ಲಿ ಈ ಶೋಮಿನವರ OS 3.0 ನೋಡೋಕ್ಕೆ ಸಿಗುತ್ತೆ, HyperOS. ಸೊ ಇದರಂಥ ಆ್ಯಪ್ ಓಪನಿಂಗು, ಪರ್ಫಾರ್ಮೆನ್ಸು, ಯೂಸೇಜು ಎಲ್ಲ ಪ್ರೀಮಿಯಮ್ ಸಿಗುತ್ತಿದೆ. ನಾನು ಈ V1 ಅವರ ಏನು ಈ ಒರಿಜಿನ್ OS ಇದೆ ನೋಡಿ, ಸೊ ಅಲ್ಲೆಲ್ಲ ಯಾವ ರೀತಿ ಫ್ಲಾಗ್ಶಿಪ್ 60, 40, 50,000 ಫೋನ್ಸ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದೇ ರೀತಿ ನನಗಿಲ್ಲಿ ಸ್ಮೂತ್ ಫೀಲ್ ಆಯಿತು. ಆ್ಯಪ್ಲಿಕೇಶನ್ ಓಪನಿಂಗು, ಆ್ಯನಿಮೇಷನು, ನೋಟಿಫಿಕೇಷನು ಏನಂತ ತುಂಬ ಬೇರೆ ಬೇರೆ ಕಸ್ಟಮೈಸೇಷನ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ದಿನಗಳ ನಂತರ ಯೂಸ್ ಮಾಡ್ತಾ ಇದ್ದೀನಿ, ಹೀಗಾಗಿ ನನಗೆ ಒಳ್ಳೆ ಫೋನ್ ಇದೆಯಪ್ಪ ಅಂತ ಅನ್ನಿಸ್ತು. ಬಟ್ ಇಲ್ಲಿ OS ಅಲ್ಲಿ ಬೇರೆ ಬೇರೆ ಬ್ಲಾಟರ್ಸ್ಗಳನ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಇಲ್ಲೇ ನೋಡಿ ಈ ಬ್ರ್ಯಾಂಡ್ಸ್ಗಳು ರಿಟರ್ನ್ ಸ್ವಿಚ್ ಆಗ್ತಿಲ್ಲ, ಇಲ್ಲೇ ಪ್ರೀಮಿಯಮ್ಸ್ನ ಕಳ್ಕೊತಿದ್ದಾರೆ. ಬಟ್ ನೀವು ಇದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು, ನೋಟಿಫಿಕೇಷನ್ಸಲ್ಲಿ ಕೂಡ ಆ್ಯಡ್ಸ್ಗಳು ಬರುತ್ತೆ, ಇದನ್ನ ಕೂಡ ಡಿಸೇಬಲ್ ಮಾಡ್ಕೋಬೋದು. ಬಟ್ 25-40K ಮೇಲೆಲ್ಲ ಕೊಡ್ತಿದ್ದೀರಪ್ಪ ಅಂದರೆ ಏನಕ್ಕೆ ಇಂಥ ಚಿಕ್ಕ ಪುಟ್ಟಲ್ಲಿ ಕೂಡ ಲೈಕ್ ಜನರನ್ನ ಸುತ್ತಾಡಿಸ್ತಿದ್ದೀರಾ? ಈ ಫೀಚರ್ಸ್ಗಳು ಬೇಡಪ್ಪ ಅಂತ ನಾನು ರೆಡ್ಮಿ ಕಡೆ ಕೇಳ್ಕೊತಾ ಇದ್ದೀನಿ. ಬಾಕಿ ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಕೂಡ LPDDR5X ಮತ್ತು UFS 4.1 ಸ್ಟೋರೇಜ್ ಕೊಡ್ತಿದ್ದಾರೆ. ಈ ಪ್ರೈಸಿಂಗಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡುತ್ತೆ, ಇವರು ಕೂಡ ಕೊಡ್ತಿದ್ದಾರೆ, ದೊಡ್ಡ ವಿಚಾರ ಏನೂ ಇಲ್ಲ. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ಗಳು ಕಮ್ಮಿ ಮಾಡ್ತಿದ್ದಾರೆ. ರೆಡ್ಮಿ OnePlus ಅವರೆಲ್ಲ 20,000ಗೆ 4GB ರ್ಯಾಮ್ ಕೊಡ್ತಿದ್ದಾರೆ. ಸೊ ಬೆಲೆ ಹೈಕ್ ಇದ್ದರೂ ಕೂಡ ರೆಡ್ಮಿ ಒಳ್ಳೆಯ ಕೆಲಸ ಮಾಡಿದೆ. ಇದು ಪ್ರೈಸ್ ಹೈಕ್ಕಿಂತ ಮುಂಚೆ ಫೋನ್ ಲಾಂಚ್ ಆಗಿದೆ, ಹೀಗಾಗಿ ಇದು ವ್ಯಾಲ್ಯೂವನ್ನು ಆ್ಯಡ್ ಮಾಡಿಕೊಡುತ್ತೆ. ಸೊ ನೋಡಿ, ನೀವು ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಸಲುವಾಗೆಲ್ಲ ನೋಡ್ತಿದ್ದೀರಾ, ಕಾಂಪ್ಯಾಕ್ಟ್ ಇರಬೇಕಪ್ಪ ಅಂತಂದರೆ ಎಸ್ ನಿಮಗಿದು ತುಂಬ ಹೈಲೈಟ್ ಆಗುತ್ತೆ. ಇನ್ನು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳ ಬಂದ್ವಿ ಅಂದರೆ ಇಲ್ಲಿ ನಿಮಗೆ 3+4 ಇಯರ್ಸ್ನ ಅಪ್ಡೇಟ್ಸನ್ನು ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಈ ವೆಪರ್ ಕೂಲಿಂಗ್ ಸಿಸ್ಟಮ್ ಕೂಡ ಇದೆ ಆಯಿತಾ. ಹತ್ತಿರ 5,500 ಸ್ಕ್ವೇರ್ mm ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಕೊಡ್ತಾರೆ. ಸ್ಪೆಷಲಿ ಗೇಮರ್ಸ್ನ ಟಾರ್ಗೆಟ್ ಮಾಡಿಬಿಟ್ಟೆ ಇದೊಂದು ಬೆಸ್ಟ್ ಗೇಮಿಂಗ್ ಫೋನ್ ಆಗುವ ಹಾಗೇ ರೆಡ್ಮಿನವರು ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಓವರಾಲ್ ನನಗೆ ಈ ಪ್ರೈಸಿಂದಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಕೂಡ ನಾನು ಕರಿಬಲ್ಲ ಆಯಿತಾ. ಸೊ ಈ ಫೋನ ನಾನು ಲಾಂಗ್ ಟೈಮ್ ಏನೋ ಗೇಮ್ಸ್ ಎಲ್ಲ ಟೆಸ್ಟ್ ಮಾಡಿಲ್ಲ, ಬಟ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗತ್ತೆ. ಇನ್ನು ನೆಕ್ಸ್ಟ್ ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ಇಲ್ಲಿ ರೆಡ್ಮಿನವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ, ನಾವು ಕ್ಯಾಮ್ರಾಗೋಸ್ಕರ ಈ ಫೋನ ಟಾರ್ಗೆಟ್ ಮಾಡಿಲ್ಲ, ಮೇನ್ ನಮ್ಮದು ಪರ್ಫಾರ್ಮೆನ್ಸಲ್ಲಿ ಫೋಕಸ್ ಇತ್ತು. ಇದರಲ್ಲಿ 50 ಮೆಗಾಪಿಕ್ಸೆಲ್ನ ಮೇನ್ ಸೋನಿ IMX 882 ಸೆನ್ಸರು, ಮತ್ತೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಕೊಡ್ತಿದ್ದಾರೆ. ಎರಡು ಸೆನ್ಸರ್ಸ್ಗಳಿದೆ. ಫ್ರಂಟಲ್ಲಿ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಟ್ಟಿದ್ದಾರೆ. ಟ್ರಸ್ಟ್ ಪಿ ಏನಿರಲಿ ಬಂದಿದ ತಕ್ಷಣ ತುಂಬ ಫೋಟೋಸ್ಗಳು, ವಿಡಿಯೋಸ್ಗಳನ್ನೆಲ್ಲ ಟೆಸ್ಟ್ ಮಾಡಿದ್ದೀನಿ ಆಯಿತಾ. ಸೊ ಸ್ಕ್ರೀನ್ ಮೇಲೆ ಈ ಫೋಟೋಸ್ಗಳನ್ನ ನೋಡ್ಕೋಬಹುದು. ಇಲ್ಲಿರುವಂಥ ಕಲರ್ಸು, ಈ ಡೈನಾಮಿಕ್ ರೇಂಜ್ ಆಗಿರಲಿ, ಬ್ಯಾಕ್ಗ್ರೌಂಡ್ಸ್ಗಳಾಗಿರಲಿ, ಇಲ್ಲೆಲ್ಲ ಈ ಫೋಟೋಸ್ಗಳು ಓವರ್ ಬೂಸ್ಟ್ ಥರ ಕಾಣಿಸುತ್ತೆ. ಒಂದು ಈ ಫೋನ್ ಅಂತ 12 ಬಿಟ್ ಪ್ಯಾನಲ್ ನಿಮಗೆ ಎದ್ದು ಬಿಟ್ಟು ಈ ಫೋಟೋಸ್ಗಳನ್ನೆಲ್ಲ ತೋರಿಸುತ್ತೆ. ಮತ್ತು ಇಮೇಜ್ ಕ್ಲಿಕ್ ಮಾಡಬೇಕಾದ್ರೆ ನಿಮ್ಮ ಒರಿಜಿನಲ್ ವ್ಯೂವೇ ಬೇರೆ ಇರುತ್ತೆ, ಬಟ್ ಪಿಕ್ಚರ್ ಕ್ಲಿಕ್ ಆದಮೇಲೆ ತುಂಬ ಡಾರ್ಕರ್, ಬ್ರೈಟರ್ ಸ್ಕಿನ್ ಟೋನ್ ಎಲ್ಲ ತುಂಬ ಸ್ಯಾಚುರೇಷನ್ ಮಾಡುತ್ತೆ. ಸೊ ಇದು ನನಗೆ ಇಷ್ಟ ಆಗಲಿಲ್ಲ ಆಯಿತಾ. ಇದು ಓವರಾಲ್ ತುಂಬ ಜನಕ್ಕೆ ಎಡಿಟ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಅಂಥವ್ರಿಗೆ. ಬಟ್ ನನಗೆ ನ್ಯಾಚುರಲ್ ಪಿಕ್ಚರ್ಸ್ ಇಷ್ಟ ಆಗುತ್ತೆ. ನಿಮ್ಗೆ ಹೋಪ್ಫುಲಿ ಈ ಸ್ಕ್ರೀನ್ ಮೇಲೆ ಪಿಕ್ಚರ್ಸ್ಗೆಲ್ಲ ಸಖತ್ತಾಗಿ ಕಾಣಿಸ್ತಿರ್ಬೋದು. ಬಟ್ ಡೇ, ಇಂಡೋರ್, ನೈಟ್ ಎಲ್ಲ ಕಡೆ ತುಂಬ ಡೀಟೇಲ್ ಇದೆ ಅಂತ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಇಲ್ಲಿ ಮೇನ್ ಮಿಸ್ಸಿಂಗ್ ಏನು ಗೊತ್ತಾ, ಟೆಲಿಫೋಟೋ ಲೆನ್ಸೇ ಇಲ್ಲ. ಈ ಬಜೆಟ್ಲಿ ಎಲ್ಲರೂ ಕೊಡ್ತಿದ್ದಾರೆ. OnePlus 13R ಕೂಡ ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗತ್ತಾಯ್ತಾ. ಸೊ ಅಂತ ಒಂದು ಟೆಲಿಫೋಟೋ ಲೆನ್ಸ್ ಈ ಬಜೆಟಲ್ಲಿ ಮಿಸ್ಸಿಂಗ್ ಇದೆಯಪ್ಪ ಅಂದರೆ ಕ್ಯಾಮ್ರಾಕ್ಕೆ ಏನು ವ್ಯಾಲ್ಯೂವೇ ಇರಲ್ಲ. ಸೊ ಬಾಕಿ ವಿಡಿಯೋ ಕ್ವಾಲಿಟಿನಲ್ಲಿ ಕೂಡ ಅಷ್ಟೇ ನಿಮಗೆ ರಿಯರ್ಲಿ 4K 60 FPS ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಸ್ಟೆಬಿಲೈಷನು, ಕಲರ್ಸು ಇದನ್ನ ನೋಡ್ಕೊಂಡು ಅರ್ಥ ಮಾಡ್ಕೋಬೋದು. ಮತ್ತು ಫ್ರಂಟಲ್ಲಿ ಜಸ್ಟ್ ನಿಮಗೆ 1080p 60 FPS ರೆಕಾರ್ಡ್ ಸಪೋರ್ಟ್ ಆಗುತ್ತೆ. ಅಟ್ಲೀಸ್ಟ್ 4K ಕೊಡಬೇಕಾಗಿದ್ದು ಗುರು, 40,000 ರೂಪಾಯಿ ಕೊಡ್ತಾ ಇದ್ವಿ. ಸೊ ಕ್ಯಾಮ್ರಾದಲ್ಲಿ ನನಗೆ ಈ ಫೋನ್
ಓಕೆನೇ ಅನ್ನಿಸ್ತು. ಇನ್ನು ಯಾವಾಗ ಈ ಫೋನ್ ಅಂತ ಕೊನೆಯದಾಗಿರುವಂಥ ಮತ್ತೊಂದು ಅದ್ಭುತ ಪಾರ್ಟ್ ಈ ಫೋನ್ ಅಂತ ಬ್ಯಾಟ್ರಿ ಬಗ್ಗೆ ನೋಡೋದಾದರೆ ಇದರಲ್ಲಿ 7450 mAh ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಯೊಂದಿಗೆ ಇನ್ಬಾಕ್ಸೆ 100 ವ್ಯಾಟ್ನ ಪವರ್ ಕೊಡುತ್ತೆ. ಸೊ ಈ ಫೋನಲ್ಲಿ ಬ್ಯಾಟ್ರಿ ತುಂಬ ದೊಡ್ಡದಾಗಿದೆ ಅಂತ ಫೋನ್ನ ಫಾಸ್ಟ್ ಚಾರ್ಜ್ ಮಾಡೋ ಸಲುವಾಗಿನೇ ಫಾಸ್ಟ್ ಅಡಾಪ್ಟರ್ ಕೂಡ ಕೊಡಿದ್ದಾರೆ. ಕೆಲವೊಂದು ಬ್ರ್ಯಾಂಡ್ಸ್ಗಳು ಭಯ ಬೀಳುತ್ತೆ, ಎಸ್ಪೆಷಲಿ ಸ್ಯಾಮ್ಸಂಗು ಅವರು ಇವರೆಲ್ಲ ಅಡಾಪ್ಟರೇ ಕೊಡಲ್ಲ. ಫಾಸ್ಟ್ ಚಾರ್ಜಿಂಗ್ ಇದ್ದರೂ 25-30 ಮ್ಯಾಕ್ಸ್ 40 ವ್ಯಾಟ್ ಕೊಡುತ್ತೆ. ಫೋನ್ಸ್ಗೆ ಏನಾದರೂ ಆಗ್ಬೋದು, ಬೆಂಕಿ ಹತ್ಬೋದು, ಇಂಥ ಪ್ರಾಬ್ಲಮ್ಸ್ಗಳು ಆಗಬಾರ್ದಪ್ಪ ಅಂತ ಹೇಳ್ಬಿಟ್ಟೆ ಭಯ ಬಿದ್ದುಬಿಟ್ಟು ದೊಡ್ಡ ದೊಡ್ಡ ಅಡಾಪ್ಟರ್ಸ್ ಕೊಡಲ್ಲ. ಬಟ್ ಇಲ್ಲಿ ಕಂಪ್ನಿಗಳು ಸ್ವಲ್ಪ ರಿಸ್ಕ್ ತೊಗೊಳತ್ತೆ ಅನ್ಕೋತೀನಿ. 100 ವ್ಯಾಟ್ನ ಕೊಟ್ಟಿದ್ದಾರೆ. ಈ ಫೋನ್ ಫಾಸ್ಟ್ ಚಾರ್ಜ್ ಜಸ್ಟ್ ನಿಮಗೆ 40 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ. ಅದು ಸೂಪರ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಅಲ್ಲಿಂದ ಇನ್ನೂ ಸ್ಪೀಡಾಗಿ ಚಾರ್ಜ್ ಆಗಬೇಕಾದ್ರೆ ಫೋನ್ಸ್ಗಳೆಲ್ಲ ಓವರಾಲ್ ಬಿಸಿ ಆಗುತ್ತೆ. ಸೊ ಈ ಬಿಸಿನ ಕಂಟ್ರೋಲ್ ಮಾಡೋಕ್ಕೆ ಸರ್ಜ್ ಜೀವನ್ ಅಂತ ಒಂದು ಚಿಪ್ಪನ್ನು ಕೊಡಿದ್ದಾರೆ. ಸ್ಪೆಷಲಿ ಹೀಟ್ ಕಂಟ್ರೋಲ್ ಮಾಡೋಕ್ಕೆ, ಅದು ಸ್ಪೆಷಲಿ ಚಾರ್ಜಿಂಗ್ ಟೈಮಲ್ಲಿ ಮಾತ್ರ. ಇದ್ರ ಜೊತೆಗೇ 27 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಅದು ವೈರ್ಡ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಎಮರ್ಜೆನ್ಸಿ ನೀವು ಏರ್ಬಡ್ಸು ಇನ್ನಿತರ ಆಕ್ಸೆಸರೀಸ್ನ ಕೂಡ ಚಾರ್ಜ್ ಮಾಡ್ಕೋಬಹುದು. ಸೊ ಓವರಾಲ್ ಈ ಫೋನಿನಿಂದ ಬ್ಯಾಟ್ರಿ ಕೂಡ ಸಖತ್ತಾಗಿದೆ. ರೆಡ್ಮಿಲಿ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಬೇರೆ ಫೋನ್ಸ್ಗಳಿಗೆ ಪಕ್ಕಾ ಕಾಂಪಿಟೇಟರ್ ಆಗಿ ಕೆಲಸ ಮಾಡಿದೆ. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು, ನನಗೆ ನಿಮ್ಮ ಬಜೆಟ್ 38-40 ಸಾವಿರ ರೂಪಾಯಿ ಇದೆ, ನಾವು ರೆಡ್ಮಿ ಟರ್ಬೋ 5ನ ಕೊಂಡುಕೋಬೋದಪ್ಪ ಅಂತ ನೀವು ಕೇಳ್ತಿದ್ದೀರಾ ಅಂದರೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀನಿ. ಒಂದು ನಿಮಗೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಷನೊಂದಿಗೆ ಲಾಂಗ್ ಟರ್ಮ್ ಅನ್ನೋದಕ್ಕಿಂತ ಒಂದು 2-3 ವರ್ಷ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಪ್ಪ, ಅಲ್ಲಿಂದ ಮುಂದೆ ಚೇಂಜ್ ಮಾಡಬೇಕಪ್ಪ ಅಂತಂದರೆ ಈ ರೆಡ್ಮಿ ಟರ್ಬೋ 5G ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ಕೊಡ್ತಿರೋಂಥ ದುಡ್ಡಿಗೆ ಟ್ರೂಲಿ ವ್ಯಾಲ್ಯೂವನ್ನು ಆ್ಯಡ್ ಮಾಡುತ್ತೆ. ಅದು ಕ್ಯಾಮ್ರಾ ಒಂದು ಪಾರ್ಟನ್ನು ಬಿಟ್ಟರೆ ಬಾಕಿ ಇದ್ರಂಥ ಡಿಸ್ಪ್ಲೇ ಸಖತ್ತಾಗಿದೆ, ಡಿಸೈನ್ ಸಖತ್ತಾಗಿದೆ, ಬ್ಯಾಟ್ರಿ ಸಖತ್ತಾಗಿದೆ, ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಈ ಕ್ಯಾಮ್ರಾ ಒಂದು ಪಾರ್ಟಿಂದ ತಲೆಯಿಂದ ತೆಗೆದ್ರಪ್ಪ ಅಂತಂದರೆ ಇದೊಂದು ಈ ಪ್ರೈಸಲ್ಲಿ ಬೆಂಕಿ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ಆರ್ ನಿಮಗೆ ಇನ್ನೂ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕು, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕು, ಸ್ವಲ್ಪ ಬ್ಯಾಟ್ರಿ ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತಪ್ಪ, ಕ್ಯಾಮ್ರಾ ಸ್ವಲ್ಪ ನನಗೆ ಮೆಡಿಯಮ್ ಓವರ್ ಆಲ್ ಕೊಡ್ತಿರೋಂಥ ದುಡ್ಡಿಗೆ ವ್ಯಾಲ್ಯೂನ ಆ್ಯಡ್ ಮಾಡೋಂಥ ಫೋನ್ ಬೇಕಾಯ್ತಂದರೆ OnePlus 13R ಕೂಡ ನಿಮ್ಗೆ ಸ್ಟಾಕಲ್ಲಿ ಸಿಗ್ತಿದೆ, ಅವೈಲೇಬಲ್ ಇದೆಯಪ್ಪ ಅಂದರೆ ಅದು ಒಂದು ಬೆಂಕಿ ಆಪ್ಷನ್ ಆಗುತ್ತೆ. ಸ್ಟಿಲ್ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನಿಮ್ಮ OnePlus 13R ಆಲ್ರೆಡಿ ಯೂಸ್ ಮಾಡಿದ್ದೀರಾ ಅಥವಾ OnePlus ಬ್ರ್ಯಾಂಡ್ ಜೊತೆ ರೆಡ್ಮಿ ಎಲ್ಲ ಕಂಪೇರ್ ಮಾಡಿದ್ರೆ ನಿಮ್ಗೇನು ಬೆಟರ್ ಅನಿಸುತ್ತೆ ಕಮೆಂಟ್ ಮಾಡಿ. ಇದಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು ಈ ರೆಡ್ಮಿ ಟರ್ಬೋ 5G ಬಗ್ಗೆ. ಸಿಗೋಣ ಮುಂದಿನ ವಿಡಿಯೋಸಲ್ಲಿ.